नमस्ते प्रिय छात्राः। अहं गणपति हेगड़े संस्कृत अध्यापकः हिमांशु ज्योतिकलापीठ मल्लेश्वरं बेंगळूरु। सुरसरस्वती यूट्यूब ಚಾನಲ್ಗೆ ತಮಗೆಲ್ಲ ಆದರದ ಸ್ವಾಗತ। ಇವತ್ತು ನಾನು ಸಮಾಸ ಅನ್ನೋ ಪಾಠವನ್ನು ಬೋಧಿಸುತ್ತೇನೆ। ನೋಡಿ, ಪುಟ ಸಂಖ್ಯೆ 35, ಷಷ್ಠಃ ಪಾಠಃ ಸಮಾಸಃ। ಮೊದಲಿಗೆ ಸಮಾಸ ಎಂದರೆ ಏನು ಎನ್ನುವುದನ್ನು ತಿಳಿದುಕೊಳ್ಳೋಣ। ನೀವು 8 ಹಾಗೂ 9ನೇ ಕ್ಲಾಸ್ನಲ್ಲಿ ಅಧ್ಯಯನ ಮಾಡಿದ್ದೀರಾ, ಆದರೂ ಸಹ ಅದನ್ನು ಒಂದ್ಸಲ ರೀಕಾಲ್ ಮಾಡಿಬಿಟ್ಟು ಆಮೇಲೆ ಅವ್ಯಯೀಭಾವ ಸಮಾಸ, ಬಹುವ್ರೀಹಿ ಸಮಾಸಗಳ ಬಗ್ಗೆ ನಾನು ವಿವರಣೆಯನ್ನು ಕೊಡ್ತೀನಿ। ಸಮಾಸ ಸಮಸನಂ ಸಮಾಸಃ ಸಂಕ್ಷೇಪಃ ಇತ್ಯರ್ಥಃ। ಸಮಾಸಃ ಅಂದರೆ ಸಮಸನಂ, ಸಂಕ್ಷೇಪಃ ಅಂದರೆ ಶಾರ್ಟಾಗಿ ಹೇಳೋದು, ಬ್ರೀಫಾಗಿ ಹೇಳೋದು, 2 ಅಥವಾ 3 ಪದಗಳಲ್ಲಿ ಹೇಳೋದನ್ನು ಒಂದು ಪದದಲ್ಲಿ ಹೇಳೋದು। ಸಮಾಸೇ ಕೃತೆ ಪೂರ್ವೋತ್ತರ ಪದಯೋಃ ವಿಭಕ್ತಿ ಲೋಪಃ ಭವತಿ। ಸಮಾಸ ಮಾಡುವಾಗ ಪೂರ್ವ ಮತ್ತು ಉತ್ತರ ಪದಗಳ ವಿಭಕ್ತಿಯು ಲೋಪವಾಗುತ್ತೆ, ವಿಭಕ್ತಿ ಲೋಪ ಆಗುತ್ತೆ। ಸಮಾಸಸ್ಯ ಅರ್ಥಂ ಬೋಧಯಿತುಂ ಯತ್ ವಾಕ್ಯಂ ಉಚ್ಯತೆ ತತ್ ವಿಗ್ರಹಃ ಇತಿ ಅಭಿಧೀಯತೆ। ಸಮಾಸದ ಅರ್ಥವನ್ನು ಬೋಧಿಸಲು ಯಾವ ವಾಕ್ಯವನ್ನು ನಾವು ಬಳಸ್ತೀವೋ, ಉಪಯೋಗಿಸ್ತೀವೋ ಅದನ್ನು ವಿಗ್ರಹ ವಾಕ್ಯ, ವಿಗ್ರಹ ಇತಿ ಅಭಿಧೀಯತೆ, ವಿಗ್ರಹ ವಾಕ್ಯ ಎಂದು ಕರೆಯಲ್ಪಡುತ್ತೆ। ನೀವು 8 ಮತ್ತು 9ನೇ ಕ್ಲಾಸಲ್ಲಿ ಕಲಿತಿದ್ದೀರಾ। ಅರ್ಥಂ ಅನುಸೃತ್ಯ ಪದದ್ವಯಸ್ಯ ಅಥವಾ ಅನೇಕೇಷಾಂ ಪದಾನಾಂ ಸಂಕ್ಷೇಪೇಣ ಕಥನಂ ಸಮಾಸಃ ಅಂತ ಡೆಫಿನೇಷನ್ ಕೊಟ್ಟಿದ್ರು, ನೆನಪಿರ್ಬೋದು। ಒಂದು ಅರ್ಥಕ್ಕನುಗುಣವಾಗಿ 2 ಅಥವಾ ಅನೇಕ ಪದಗಳು ಒಂದಾಗುವುದನ್ನು, ಸೇರುವುದನ್ನು ಸಮಾಸ, ಸಂಕ್ಷೇಪವಾಗಿ ಹೇಳೋದು, ಬ್ರೀಫಾಗಿ ಹೇಳೋದು, ಒಂದು ಅರ್ಥಕ್ಕನುಗುಣವಾಗಿ ಮೀನಿಂಗ್ಫುಲ್ ಆಗಿರಬೇಕು। ಸಮಾಸದಲ್ಲಿ ಅರ್ಥಕ್ಕೆ ತುಂಬ ಪ್ರಾಧಾನ್ಯತೆ ಇದೆ। ಆಮೇಲೆ ಸಮಾಸದಲ್ಲಿ ಪೂರ್ವಪದ ಮತ್ತು ಉತ್ತರ ಪದ ಅಂತ 2 ಘಟಕಗಳಿವೆ, ಪೂರ್ವಪದ, ಉತ್ತರ ಪದ। ಸಮಾಸ ಮೊದಲೇ ಇರುವ ಪದ ಪೂರ್ವಪದ, ಆಮೇಲೆ ಇರುವ ಪದ ಉತ್ತರ ಪದ। ಆಮೇಲೆ ವಿಗ್ರಹ ವಾಕ್ಯ ಅಂದರೆ ಸಮಸ್ತಸ್ಯ ಪದಸ್ಯ ವಿವರಣಂ ಏನ ವಾಕ್ಯೇನ ಉಚ್ಯತೆ ತತ್ವಾಕ್ಯಂ ವಿಗ್ರಹ ವಾಕ್ಯಂ। ಸಮಸ್ತ ಪದ ಅಂದರೆ ಸಮಾಸ ಪದ ಅಂತಲೇ ಅರ್ಥ। ಸಮಾಸ ಪದದ ವಿವರಣೆ ಯಾವ ವಾಕ್ಯದಲ್ಲಿ ಹೇಳಲ್ಪಡುತ್ತೋ, ಯಾವ ವಾಕ್ಯದಲ್ಲಿ ಇರುತ್ತೋ ಅದನ್ನು ವಿಗ್ರಹ ವಾಕ್ಯ ಅಂತ ಕರಿತೀವಿ। ಹಾಗಾದರೆ ಸಮಾಸದಲ್ಲಿ ಎಷ್ಟು ಪ್ರಕಾರ ಇದೆ? ಸಮಾಸೇ 4 ಭೇದಾಃ ಸಂತಿ। ಸಮಾಸದಲ್ಲಿ ಪ್ರಮುಖವಾಗಿ 4 ಪ್ರಕಾರಗಳಿವೆ, ಆಮೇಲೆ ಸಬ್ ಡಿವಿಷನ್ಸ್ ಬರುತ್ತೆ। ಪ್ರಮುಖವಾಗಿ 4 ಪ್ರಕಾರ। ಮೊದಲನೇದು ತತ್ಪುರುಷ ಸಮಾಸ, ಎರಡನೇದು ದ್ವಂದ್ವ ಸಮಾಸ, ಥರ್ಡ್ ಒನ್ನು ಬಹುವ್ರೀಹಿ ಸಮಾಸ, ಫೋರ್ತ್ ಒನ್ನು ಅವ್ಯಯೀಭಾವ ಸಮಾಸ। ಇವಾಗ ಒಂದೊಂದೇ ತಿಳ್ಕೊಳ್ತಾ ಹೋಗೋಣ। ತತ್ಪುರುಷ ಸಮಾಸ। ತತ್ಪುರುಷ ಸಮಾಸ ಅಂದ್ರೇನು? ಪ್ರಾಯಃ ಉತ್ತರ ಪದಾರ್ಥ ಪ್ರಧಾನ ತತ್ಪುರುಷ ಅಂತ ಡೆಫಿನೇಷನ್। ಅಂದರೆ ಸಾಮಾನ್ಯವಾಗಿ ಉತ್ತರದ ಪದಾರ್ಥ ಮುಖ್ಯವಾಗಿದ್ದರೆ ಅದನ್ನು ತತ್ಪುರುಷ ಸಮಾಸ ಅಂತ ಕರಿತೀವಿ। ಇವಾಗ ಇಲ್ಲಿ ಒಂದು ಉದಾಹರಣೆ ಇದೆ, ದಶರಥಸ್ಯ ಪುತ್ರ ದಶರಥ ಪುತ್ರ। ದಶರಥಸ್ಯ ಪುತ್ರ, ದಶರಥನ ಮಗ ದಶರಥ ಪುತ್ರ ಅಂದರೆ ಶ್ರೀರಾಮ ಅನ್ನೋದಕ್ಕೆ, ಶ್ರೀರಾಮನಿಗೆ ದಶರಥ ಪುತ್ರ, ದಾಶರಥಿ ಅಂತ ಹೇಳ್ತೀವಿ। ಯಾಕೆಂದರೆ ದಶರಥಸ್ಯ ಪುತ್ರ ಅಂತ, ದಶರಥನ ಮಗ। ಇಲ್ಲಿ ದಶರಥ ಅನ್ನೋದು ಪೂರ್ವಪದ, ಪುತ್ರ ಅನ್ನೋದು ಉತ್ತರ ಪದ। ಇದು ಉತ್ತರ ಪದಾರ್ಥ ಪ್ರಧಾನ ಹೇಗೆ ತಿಳಿದುಕೊಳ್ಳೋದು? ಇವಾಗ ಉದಾಹರಣೆಗೆ ದಶರಥ ಪುತ್ರ ಯುದ್ಧಂ ಕರೋತಿ ಅಂತ ಇದ್ದಾಗ ದಶರಥನ ಮಗನು ಯುದ್ಧವನ್ನು ಮಾಡುತ್ತಾನೆ ಅಂತ ಅರ್ಥ। ಅಲ್ಲಿ ಯುದ್ಧ ಮಾಡ್ತಾ ಇರೋದು ದಶರಥನ ಮಗ, ಅಂದರೆ ಪುತ್ರ ಅನ್ನೋದು ಉತ್ತರ ಪದಾರ್ಥ। ಇವಾಗ ದಶರಥ ಪುತ್ರಂ ಆನಯತು ಅಂತ ಇದ್ದರೆ ದಶರಥನ ಮಗನನ್ನು ಕರ್ಕೊಂಡು ಬಾ ಅಂದರೆ ನೀವು ದಶರಥನನ್ನು ಕರ್ಕೊಂಡು ಬರಲ್ಲ, ಅವನ ಮಗನನ್ನು ಕರ್ಕೊಂಡು ಬರ್ತೀರಾ। ಆ ಕರೆದುಕೊಂಡು ಬರೋ ಕ್ರಿಯೆ ಇದೆಯಲ್ವಾ, ಅದು ಅಪ್ಲೈ ಆಗೋದು ಪುತ್ರ ಅನ್ನೋ ಪದಕ್ಕೆ। ಹಾಗಾಗಿ ಉತ್ತರ ಪದಾರ್ಥ ಪ್ರಧಾನ। ಒಂದು ವಿಶೇಷಣ ಅಥವಾ ವರ್ಬನ್ನು ಇಟ್ಟಾಗ ಅದು ಮುಖ್ಯ ಅನ್ನೋದು ನಿಮಗೆ ಗೊತ್ತಾಗುತ್ತೆ। ಆಮೇಲೆ ತತ್ಪುರುಷ ಸಮಾಸದಲ್ಲಿ ಹಲವಾರು ವಿಧಗಳಿವೆ, ವಿಭಕ್ತಿಗನುಗುಣವಾಗಿ 7 ಪ್ರಕಾರ ಇದೆ। ಆಮೇಲೆ ನಂಜ್ ಸಮಾಸ ಅಂತ ಬರುತ್ತೆ, ದ್ವಿಗು ಸಮಾಸ ಇದೆ, ಕರ್ಮಧಾರಯ ಇದೆ। ಇವೆಲ್ಲ ತತ್ಪುರುಷ ಸಮಾಸದ ಸಬ್ ಡಿವಿಷನ್ಸ್। ಅದನ್ನೆಲ್ಲ ನೀವು 8ನೇ ತರಗತಿಯಲ್ಲಿ ಓದಿದ್ದೀರಾ, ನಾನು ಅದರ ಬಗ್ಗೆ ಇವಾಗ ಡಿಸ್ಕಷನ್ ಮಾಡೋದಕ್ಕೆ ಹೋಗೋದಿಲ್ಲ।
ಆಮೇಲೆ ಸೆಕೆಂಡ್ ಒನ್ನು ದ್ವಂದ್ವ ಸಮಾಸ. ಎರಡನೇದು ದ್ವಂದ್ವ ಸಮಾಸ. ಪ್ರಾಯ ಉಭಯ ಪದಾರ್ಥ ಪ್ರಧಾನ. ಸಾಮಾನ್ಯವಾಗಿ ಉಭಯ ಪದಾರ್ಥ, ಉಭಯ ಅಂದರೆ ಎರಡೂ ಪದಗಳ ಅರ್ಥ ಮುಖ್ಯವಾಗಿದ್ದರೆ, ಪೂರ್ವ ಪದ ಉತ್ತರ ಪದ ಎರಡೂ ಪದಗಳ ಅರ್ಥ ಮುಖ್ಯವಾಗಿದ್ದರೆ ಅದನ್ನು ದ್ವಂದ್ವ ಸಮಾಸ ಅಂತ ಕರಿತೀವಿ. ಹರಿಹಿ ಚ ಹರಹ ಚ ಹರಿಹರವು ಅಂತ ಕೊಟ್ಟಿದ್ದಾರೆ. ಈಗ ಹರಿಹರವು ಅಂದ್ರೇನು? ಹರಿಹರರು. ಹರಿ ಅಂದರೆ ವಿಷ್ಣು ನಾರಾಯಣ, ಹರ ಅಂದರೆ ಶಿವ ಮಹೇಶ್ವರ. ಹಾಗಾಗಿ ಹರಿಹಿ ಚ ಹರಹ ಚ, ಹರಿಯೂ ಹರನು ಅಂತ ಕನ್ನಡದಲ್ಲಿ ವಿಗ್ರಹವಾಕ್ಯ ಇದೆ. ಇಲ್ಲಿ ಎರಡೂ ಸಹ ನಾಮಪದ ಇದೆ, ಎರಡೂ ಇಂಪಾರ್ಟೆಂಟು. ಇವಾಗ ಹರಿಹರವು ಆಗಚ್ಚತಃ ಅಂತ ಇದ್ದರೆ ಹರಿ ಮತ್ತು ಹರರು ಬರುತ್ತಿದ್ದಾರೆ ಅಂದರೆ ಆ ಬರುವ ಕ್ರಿಯೆ ಇದೆಯಲ್ವ, ಇಬ್ಬರಿಗೂ ಅಪ್ಲೈ ಆಗುತ್ತೆ. ಹರಿ ಒಬ್ಬನೇ ಬರ್ತಿದ್ದಾನೆ ಅಥವಾ ಹರ ಮಾತ್ರ ಬರ್ತಿದ್ದಾನೆ ಅನ್ನೋ ಅರ್ಥ ಬರಲ್ಲ. ಹರಿಹರವು ಆಗಚ್ಚತಃ, ಹರಿಹರರಿಬ್ಬರೂ ಬರ್ತಿದ್ದಾರೆ. ಹರಿಹರವು ವೀರವು ಅಂತ ಇದ್ದರೂ ಅಷ್ಟೇ, ಆ ವೀರ ಅನ್ನೋದು ಎರಡೂ ಪದಗಳಿಗೂ ಅನ್ವಯ ಆಗುತ್ತೆ. ಹಾಗಾಗಿ ಉಭಯ ಪದಾರ್ಥ ಪ್ರಧಾನ. ಅದೇ ಥರ ರಾಮಲಕ್ಷ್ಮಣವು ಅಂತ ಇದ್ದರೆ ರಾಮಲಕ್ಷ್ಮಣವು ವೀರವು, ರಾಮಲಕ್ಷ್ಮಣರಿಬ್ಬರೂ ವೀರರು ಅಂತ. ಕೃಷ್ಣಾರ್ಜುನ, ಕೃಷ್ಣಾರ್ಜುನವು, ಕೃಷ್ಣ ಚ ಅರ್ಜುನ ಚ. ಅದೇ ಥರ ಬಹುವಚನ ಬರ್ಬೋದು. ಕೃಷ್ಣ, ಭೀಮ, ದುರ್ಯೋಧನ, ಕೌರವಾದಯ ಅಂತ ಬಹುವಚನ ಬರ್ಬೋದು. ಓಕೆ, ಇದು ದ್ವಂದ್ವ ಸಮಾಸ. ಅವ್ಯಯೀಭಾವ. ಅವ್ಯಯೀಭಾವ ಅಂದ್ರೇನು? ಇಲ್ಲಿ ಈ ವರ್ಷ ನೀವು ಅವ್ಯಯೀಭಾವ ಮತ್ತು ಬಹುವ್ರೀಯನ್ನು ಚೆನ್ನಾಗಿ ಡಿಟೇಲ್ ಆಗಿ ಓದಬೇಕು. ಅವ್ಯಯೀಭಾವ ಅಂದರೆ ಪ್ರಾಯ ಪೂರ್ವ ಪದಾರ್ಥ ಪ್ರಧಾನ. ಪೂರ್ವ ಪದದ ಅರ್ಥ ಮುಖ್ಯವಾಗಿದ್ದರೆ ಅದನ್ನು ಅವ್ಯಯೀಭಾವ ಸಮಾಸ ಅಂತ ಕರಿತೀವಿ. ನಗರಸ್ಯ ಸಮೀಪಂ ಅಂತ ಇದೆ, ಉಪನಗರಂ. ನಗರದ ಸಮೀಪ ಅಂದರೆ ಉಪನಗರ. ಇವಾಗ ಯಲಹಂಕ ಉಪನಗರ ಅಂತ ಹೇಳ್ತೀವಿ. ಯಾಕೆಂದರೆ ಮೇನ್ ಸಿಟಿಗೆ ಹತ್ತಿರ ಇದೆ. ಇಲ್ಲಿ ಉಪ ಅಂದರೆ ಹತ್ತಿರ, ಸಮೀಪ ಅಂತ ಅರ್ಥ. ನಗರದ ಹತ್ತಿರ ಇರುವುದು, ಸಮೀಪ ಇರುವುದು ಉಪನಗರಂ. ನಗರಸ್ಯ ಸಮೀಪಂ. ಅದೇ ರೀತಿ ಉಪಗಂಗಾ, ಗಂಗಾಯಾ ಸಮೀಪಂ. ಗಂಗೆಯ ಹತ್ತಿರ ಇದ್ದರೆ ಉಪಗಂಗಾ. ಇವಾಗ ಅಸ್ಮಾಕಂ ಗೃಹಂ ಉಪಗಂಗಂ ಅಸ್ತಿ ಅಂದರೆ ಗಂಗೆಯ ಸಮೀಪ ಇದೆ, ಗಂಗಾ ನದಿಯ ಹತ್ತಿರ ಇದೆ. ಉಪಗಂಗಾ ಅಂದರೆ ಗಂಗೆಯ ಸಮೀಪ ಇರೋದು, ಗಂಗಾಯಾ ಸಮೀಪಂ ಅಂತ ಬೆಳೆಸ್ತೀವಿ. ಆಮೇಲೆ ಬಹುವ್ರೀಹಿ ಸಮಾಸ. ಇದನ್ನು ಅವ್ಯಯವಾದಿ ಡಿಟೇಲ್ ಆಗಿ ತಿಳ್ಕೊಳ್ಳೋಣ. ಇವಾಗ ಇಲ್ಲಿರೋದನ್ನು ಹೇಳ್ತೀನಿ. ಬಹುವ್ರೀಹಿ ಸಮಾಸ ಪ್ರಾಯ ಅನ್ಯ ಪದಾರ್ಥ ಪ್ರಧಾನ ಬಹುವ್ರೀಹಿ. ಸಾಮಾನ್ಯವಾಗಿ ಅನ್ಯ ಪದಾರ್ಥ ಮುಖ್ಯವಾಗಿದ್ದರೆ ಅಂದರೆ ಪೂರ್ವಪದ ಉತ್ತರ ಪದ ಬಿಟ್ಟು ಇನ್ನೊಂದು ಹೊಸ ಅರ್ಥ ಬರುತ್ತಲ್ವ, ಅದು ಮುಖ್ಯವಾಗಿದ್ದರೆ ಅದನ್ನು ಬಹುವ್ರೀಹಿ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲು ಇಲ್ಲಿ ತ್ರಿಲೋಚನ ಅಂತ ಕೊಟ್ಟಿದ್ದಾರೆ. ತ್ರೀಣಿ ಲೋಚನಾನಿ ಯಸ್ಯ ಸಹ, ಯಸ್ಯ ತ್ರೀಣಿ ಲೋಚನಾನಿ ಸಹ ಅಂತ. ಯಾವನಿಗೆ ಮೂರು ಕಣ್ಣುಗಳು ಇವೆಯೋ ಅವನು ತ್ರಿಲೋಚನ ಅಂದರೆ ಶಂಕರ, ಶಿವ. ಶಿವನಿಗೆ ತ್ರಿಲೋಚನ ಅಂತ ಹೇಳ್ತೀವಿ. ಇಲ್ಲಿ ತ್ರೀ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಲೋಚನ ಅನ್ನೋದು ಮುಖ್ಯ ಅಲ್ಲ. ಅದನ್ನು ಹೊಂದಿರುವ ವ್ಯಕ್ತಿ ಇದೆಯಲ್ವ ಶಿವ, ಅದು ಇಂಪಾರ್ಟೆಂಟು. ಹಾಗಾಗಿ ಅನ್ಯ ಪದಾರ್ಥ ಪ್ರಧಾನ. ಅದೇ ಥರ ಕೃಷ್ಣ ಚಕ್ರಪಾಣಿ ಅಂತ ಕೊಡ್ಬೋದು ಕೃಷ್ಣನಿಗೆ. ಚಕ್ರಂ ಪಾಣೋ ಯಸ್ಯ ಸಹ ಅಂತ ಬರುತ್ತೆ. ಯಾರ ಕೈಯಲ್ಲಿ ಚಕ್ರ ಇದೆಯೋ ಅವನು. ಯಸ್ಯ ಪಾಣೋ ಚಕ್ರಂ ಸಹ ಶ್ರೀಕೃಷ್ಣ. ಈ ರೀತಿ ಇದು ಬಹುವ್ರೀಹಿ ಸಮಾಸ. ಆಮೇಲೆ ಇಲ್ಲಿ ಅವ್ಯಯೀಭಾವ ಸಮಾಸವನ್ನು ಡಿಟೇಲ್ ಆಗಿ ನೋಡೋಣ. ಅಯಂ ಸಮಾಸ ಪ್ರಾಯ ಪೂರ್ವಪದಾರ್ಥ ಪ್ರಧಾನ. ಅವ್ಯಯೀಭಾವ ಸಮಾಸ ಸಾಮಾನ್ಯವಾಗಿ ಪೂರ್ವಪದ ಅರ್ಥ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಹೇಳಿದ್ದೀನಿ. ಸಾಮೀಪ್ಯಾದಿಷು ಅರ್ಥೇಷು ವರ್ತಮಾನಂ ಅವ್ಯಯಂ ಸುಬಂತೇನ ಸಹ ಸಮಸ್ಯತೆ. ಸಾಮೀಪ್ಯಾದಿಷು ಅರ್ಥೇಷು ಅಂದರೆ ಸಮೀಪ ಮುಂತಾದ ಅರ್ಥಗಳಲ್ಲಿ ವರ್ತಮಾನಂ ಇರುವ ಅವ್ಯಯಂ ಅವ್ಯಯವು ಸುಬಂತೇನ ಸಹ ಸಮಸ್ಯತೆ. ಸುಬಂತದ ಜೊತೆ ಅಂದರೆ ನಾಮಪದದ ಜೊತೆ ಸೇರುತ್ತೆ ಅಂತ. ಅದು ಅವ್ಯಯೀಭಾವ ಸಮಾಸದಲ್ಲಿ ಸಾಮಾನ್ಯವಾಗಿ ಪೂರ್ವಪದ ಅವ್ಯಯವಾಗಿರುತ್ತೆ. ಆ ಪೂರ್ವಪದ ಅವ್ಯಯ ಮತ್ತು ನಾಮಪದ ಸೇರಿ ಅವ್ಯಯೀಭಾವ ಸಮಾಸ ಆಗುತ್ತೆ. ಅವ್ಯಯೀಭಾವೇ ಸಮಸ್ತ ಪದಂ ಅವ್ಯಯಂ ಭವತಿ. ಅವ್ಯಯೀಭಾವದಲ್ಲಿ ಸಮಸ್ತ ಪದವು ಅವ್ಯಯವಾಗಿರುತ್ತೆ ಅನ್ನೋ. ಪೂರ್ವಪದನೂ ಅವ್ಯಯ, ಹೋಲ್ ವರ್ಡ್. ಸಮಸ್ತ ಪದ ಅಂದರೆ ಸಮಾಸ ಪದ, ಅದೂ ಸಹ ಅವ್ಯಯ ಆಗಿರುತ್ತೆ. ಅವ್ಯಯ ಅಂದರೆ ಲಿಂಗ ವಿಭಕ್ತಿ ವಚನಗಳಲ್ಲಿ ಯಾವುದು ಬದಲಾಗೋದಿಲ್ವೋ ಅದನ್ನು ಅವ್ಯಯ ಅಂತ ಕರಿತೀವಿ. ಇವಾಗ ಒಂದೊಂದೇ ಎಕ್ಸಾಂಪಲ್ ನೋಡೋಣ. ಗಂಗಾಯಾ ಸಮೀಪಂ ಉಪಗಂಗಂ.
ಗಂಗೆಯ ಸಮೀಪ ಉಪಗಂಗಂ. ಇವಾಗ ಉಪಗಂಗಂ ಶಾಲಾ ಅಸ್ತಿ ಅಂದರೆ ಗಂಗೆಯ ಸಮೀಪ ಶಾಲೆ ಇದೆ ಅಂತ ಅರ್ಥ. ಇಲ್ಲಿ ನೋಡಿ, ಉಪ ಅನ್ನೋದು ಅವ್ಯಯ, ಉಪಗಂಗಂ ಅನ್ನೋದು ಕೂಡ ಅವ್ಯಯ. ಹಾಗಾಗಿ ಗಂಗಾಯಾಹ ಸಮೀಪಂ, ಉಪ ಅನ್ನೋದಕ್ಕೆ ಸಮೀಪ ಅಂತ ಅರ್ಥ ಇರೋದರಿಂದ ಗಂಗಾಯಾಹ ಸಮೀಪಂ ಅಂತ ಬಿಡಿಸ್ಬೇಕು. ಗಂಗಾಯಾಹ ಉಪ ಅಂತ ಬಿಡಿಸ್ಬಾರ್ದು. ಉಪಗಂಗಂ ಅಂದರೆ ಅರ್ಥ ಏನು? ಗಂಗೆಯ ಸಮೀಪ ಇರೋದು. ಆಮೇಲೆ ಉಪಗ್ರಹಂ, ಗ್ರಹಸ್ಯ ಸಮೀಪಂ. ಉಪಗ್ರಹಂ ಅಂದರೆ ಗ್ರಹಸ್ಯ ಸಮೀಪಂ, ಗ್ರಹದ ಸಮೀಪ ಇರೋದು. ಉಪಗ್ರಹಗಳು ಅಂತ ನೀವು ಉಪಗ್ರಹ ಉಡಾವಣೆ ಅಂತ ಕೇಳಿರ್ತೀರ. ಉಪಗ್ರಹವನ್ನು ಉಡಾವಣೆ ಮಾಡೋದು. ಗ್ರಹಸ್ಯ ಸಮೀಪಂ ಉಪಗ್ರಹಂ, ಗ್ರಹದ ಹತ್ತಿರ ಇರೋದನ್ನು ಉಪಗ್ರಹಂ ಅಂತ ಕರಿತೀವಿ. ಮಕ್ಷಿಕಾಣಾಂ ಅಭಾವ ನಿರ್ಮಕ್ಷಿಕಂ. ಮಕ್ಷಿಕ ಅಂದರೆ ನೊಣಗಳು, ಹೌಸ್ ಫ್ಲೈಸ್. ಮಕ್ಷಿಕಾಣಾಂ ಅಭಾವ ಅಂದ್ರೇನು? ನೊಣಗಳು ಇಲ್ಲದೇ ಇರೋದು, ನೊಣಗಳು ಇಲ್ಲದಿರುವಂತಹ ಸ್ಥಳ. ಆವಾಗ ನಿರ್ಮಕ್ಷಿಕಂ, ನಿರ್ ಅಂತ ಇದೆ. ಆಮೇಲೆ ಮಕ್ಷಿಕ ಅನ್ನೋದು ನೌನ್, ನಾಮಪದ ಇದೆ. ಆಮೇಲೆ ನಿರ್ವಿಘ್ನಂ, ವಿಘ್ನಾನಾಂ ಅಭಾವ. ನಿರ್ವಿಘ್ನಂ ಅಂದ್ರೇನು? ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತ ಹೇಳ್ತೀವಿ. ನಿರ್ವಿಘ್ನಂ ಅಂದರೆ ವಿಘ್ನಗಳು ಇಲ್ಲದೆ ಇರೋದು. ವಿಘ್ನ ಅಂದರೆ ತೊಂದರೆಗಳು ಇಲ್ಲದೆ ಇರೋದು, ಕಷ್ಟಗಳು ಇಲ್ಲದೆ ಇರೋದು. ನಿರ್ವಿಘ್ನಂ. ನಿರ್ ಅಂತ ಇದು ಅವ್ಯಯ ಇದೆ, ವಿಘ್ನ ಅನ್ನೋದು ನಾಮಪದ ಇದೆ. ಅವ್ಯಯ ಮತ್ತು ನಾಮಪದ ಸೇರಿ ಆಗುವಂತಹ ಸಮಾಸ. ನೆಕ್ಸ್ಟ್ ಯಥಾಶಕ್ತಿ. ಯಥಾಶಕ್ತಿ ನೀವು ಸಹಾಯ ಮಾಡಿ ಅಂತ ಕೇಳಿಕೊಂಡು ಬರ್ತಾರೆ ಕೆಲವರು. ಅವಾಗ ಯಥಾಶಕ್ತಿ ಸಹಾಯ ಮಾಡೋದು ಅಂದ್ರೇನು? ನಿಮ್ಮ ಹತ್ರ ಎಷ್ಟು ಕೆಪಾಸಿಟಿ ಇದೆಯೋ, ಎಷ್ಟು ಸಾಮರ್ಥ್ಯ ಇದೆಯೋ ಕೊಡುವುದಕ್ಕೆ ಅಷ್ಟನ್ನು ಕೊಡಿ ಅಂತ. ಶಕ್ತಿಂ ಅನತಿಕ್ರಮ್ಯ, ಶಕ್ತಿಯನ್ನು ಮೀರದೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಕೊಡಿ. ಯಥಾಶಕ್ತಿ. ಯಥಾ ಅಂತ ಅವ್ಯಯ ಇದೆ, ಶಕ್ತಿ ಅನ್ನೋದು ನಾಮಪದ ಇದೆ. ಪೂರ್ವಪದ ಮುಖ್ಯ ಇಲ್ಲಿ, ಶಕ್ತಿಯನ್ನು ಮೀರದೆ ಅನ್ನೋದು ಮುಖ್ಯ. ಆಮೇಲೆ ಯಥಾಕ್ರಮಂ, ಕ್ರಮವನ್ನು ಮೀರದೆ. ಕ್ರಮಂ ಅನತಿಕ್ರಮ್ಯ, ಕ್ರಮವನ್ನು ಮೀರದೆ ಅಂದರೆ ಕ್ರಮಕ್ಕನುಗುಣವಾಗಿ, ವಿಧಾನಕ್ಕೆ ಅನುಗುಣವಾಗಿ, ಪದ್ಧತಿಗೆ ಅನುಗುಣವಾಗಿ. ಕ್ರಮಂ ಅನತಿಕ್ರಮ್ಯ. ನೆಕ್ಸ್ಟು ಪ್ರತಿದಿನಂ. ಪ್ರತಿದಿನ ಅಂದರೆ ಎವ್ರಿ ಡೇ. ದಿನಂ ಪ್ರತಿ, ದಿನವೂ ಅಂತ ಅಂದರೆ ಎವ್ರಿ ಡೇ, ಒಂದು ದಿವಸನೂ ಬಿಡದೆ. ಪ್ರತಿದಿನಂ, ಪ್ರತಿ ಅಂತ ಅವ್ಯಯ ಇದೆ, ದಿನ ಅನ್ನೋದು ನಾಮಪದ ಸುಬಂತ. ಪ್ರತಿ ವರ್ಷಂ, ವರ್ಷಂ ಪ್ರತಿ ಮಾಸಂ, ಪ್ರತಿ ವರ್ಷಂ, ಇವೆಲ್ಲ ಕೂಡ ಅವ್ಯಯಿ ಭಾವ ಸಮಾಸ. ವರ್ಷಂ ಪ್ರತಿ, ಎವ್ರಿ ಇಯರ್. ಪ್ರತಿ ವರ್ಷಂ ಸಂಸ್ಕೃತೋತ್ಸವ ಆಚರ್ಯತೆ, ಸ್ವಾತಂತ್ರ್ಯೋತ್ಸವ ಆಚರ್ಯತೆ. ಪ್ರತಿ ವರ್ಷಂ ಅಂದರೆ ಎವ್ರಿ ಇಯರ್. ಪ್ರತಿದಿನಂ ಅಂದರೆ ಎವ್ರಿ ಡೇ. ಪ್ರತಿ ಮಾಸಂ ಅಂದರೆ ಎವ್ರಿ ಮಂತ್, ಈ ಥರ. ನೆಕ್ಸ್ಟು ಗೃಹಂ ಪ್ರತಿ ಗೃಹಂ, ಮನೆಯಲ್ಲೂ. ಪ್ರತಿ ಗೃಹಂ ಸಂಸ್ಕೃತ ಗೃಹಂ ಭವೇತ್. ಪ್ರತಿ ಮನೆಯೂ ಸಂಸ್ಕೃತ ಗೃಹ ಆಗಬೇಕು. ಗೃಹಂ ಪ್ರತಿ. ಆಮೇಲೆ ಸತೃಣಂ. ತೃಣಂ ಅಂದರೆ ಗ್ರಾಸ್, ಹುಲ್ಲು ಅಂತ ಅರ್ಥ. ಸತೃಣಂ ಎಂದ್ರೇನು? ತೃಣಮಪಿ ಅಪರಿತ್ಯಜ್ಯ, ಒಂದು ಹುಲ್ಲನ್ನು ಬಿಡದೆ. ಇವನ ಹಸುವಿಗೆ ಹುಲ್ಲನ್ನು ಹಾಕಿದಾಗ ಸತೃಣಂ ಖಾದತಿ ಅಂದರೆ ಒಂದು ಹುಲ್ಲನ್ನೂ ಬಿಡದೆ ಎಲ್ಲವನ್ನೂ ತಿನ್ನುತ್ತೆ. ಸತೃಣಂ. ತೃಣಮಪಿ ಅಪರಿತ್ಯಜ್ಯ, ಒಂದು ಹುಲ್ಲು ಕಡ್ಡಿಯನ್ನು ಬಿಡದೆ ತಿನ್ನುತ್ತವೆ ಅಲ್ವಾ, ಅದಕ್ಕೆ ಸತೃಣಂ ಅಂತ ಹೇಳ್ತೀವಿ. ಸತೃಣಂ ಖಾದತಿ. ನೋಡಿ, ಇವಿಷ್ಟು ಅವ್ಯಯಿ ಭಾವಕ್ಕೆ ಉದಾಹರಣೆಗಳು. ನೆಕ್ಸ್ಟು ಬಹುವ್ರೀಹಿ ಸಮಾಸಃ. ಪ್ರಾಯಃ ಅನ್ಯ ಪದಾರ್ಥ ಪ್ರಧಾನ ಬಹುವ್ರೀಹಿ ಸಮಾಸಃ. ಇದನ್ನು ಹೇಳಿದ್ದೀನಿ. ಅನ್ಯ ಪದಾರ್ಥ ಅಂದರೆ ಪೂರ್ವಪದ ಉತ್ತರ ಪದ ಬಿಟ್ಟು ಇನ್ನೊಂದು ಅರ್ಥ ಮುಖ್ಯವಾಗಿದ್ದರೆ ಅದನ್ನು ಬಹುವ್ರೀಹಿ ಸಮಾಸ ಅಂತ ಹೇಳ್ತೀವಿ. ಅಯಂ ಸಮಾನಾಧಿಕರಣ ವ್ಯಧಿಕರಣ ಚೇತಿ ದ್ವಿವಿಧಃ. ಈ ಬಹುವ್ರೀಹಿ ಸಮಾಸದಲ್ಲಿ 2 ಟೈಪ್ಸ್ ಇದೆ. ಒಂದು ಸಮಾನಾಧಿಕರಣ ಬಹುವ್ರೀಹಿ, ಇನ್ನೊಂದು ವ್ಯಧಿಕರಣ ಬಹುವ್ರೀಹಿ ಅಂತ. ಹಾಗಂದ್ರೇನು? ಸಮಾಸ ಘಟಕಯೋ ಪೂರ್ವೋತ್ತರ ಪದಯೋ ವಿಭಕ್ತಿ ಸಮಾನ ಚೇತ್ ಸಮಾನಾಧಿಕರಣ ಇತಿ. ಸಮಾಸ ಘಟಕಗಳು ಅಂದರೆ ಪೂರ್ವೋತ್ತರ ಪದಗಳು. ಪೂರ್ವೋತ್ತರ ಪದಯೋ ವಿಭಕ್ತಿಯು ಸಮಾನ ಚೇತ್, ಸಮಾನವಾಗಿದ್ದರೆ, ಒಂದೇ ಆಗಿದ್ದರೆ, ಪೂರ್ವಪದ ವಿಭಕ್ತಿ ಉತ್ತರ ಪದ ವಿಭಕ್ತಿ ಒಂದೇ ಇದ್ದರೆ ಸಮಾನಾಧಿಕರಣ, ಅದನ್ನು ಸಮಾನ ಅಧಿಕರಣ. ಅಧಿಕರಣ ಅಂದರೆ ಆಧಾರ, ಬೇಸ್, ಒಂದೇ ಆಗಿರೋದು.
ಭಿನ್ನ ಚೇತ್ ಬೇರೆ ಬೇರೆ ಆಗಿದ್ದರೆ, ಪೂರ್ವಪದ ಉತ್ತರ ಪದಗಳ ವಿಭಕ್ತಿ ಬೇರೆ ಆಗಿದ್ದರೆ, ಸಪರೇಟ್ ಆಗಿದ್ದರೆ ವ್ಯಧಿಕರಣ ಇತಿ ಕಥ್ಯತೆ. ವ್ಯಧಿಕರಣ ಬಹುವ್ರೀಹಿ ಅಂತ ಕರಿತೀವಿ. ಸಮಾನಾಧಿಕರಣ ಬಹುವ್ರೀಹಿ. ಫಸ್ಟು ಸಮಾನಾಧಿಕರಣಕ್ಕೆ ಉದಾಹರಣೆಗಳನ್ನು ನೋಡೋಣ. ಪ್ರಾಪ್ತಂ ಉದಕಂ ಯಂ ಸಹ ಪ್ರಾಪ್ತೋದಕ. ಪ್ರಾಪ್ತೋದಕ ಅಂದರೆ ಗ್ರಾಮ ಅಂತ ಅರ್ಥ. ಪ್ರಾಪ್ತಂ ಉದಕಂ ಯಂ ಸಹ, ಯಂ ಉದಕಂ ಪ್ರಾಪ್ತಂ ಸಹ ಅಂತ. ಇಲ್ಲಿ ಯದ್ ತದ್ ರೂಪಗಳು ಕೊನೆಯಲ್ಲಿ ಬರುತ್ತೆ ಬಹುವ್ರೀಹಿ ಸಮಾಸದಲ್ಲಿ. ಯದ್ ತದ್ ರೂಪ ಅಂದ್ರೇನು? ಪುಲ್ಲಿಂಗದಲ್ಲಿ ಯಹ ಯೌ ಯೇ, ಸ್ತ್ರೀಲಿಂಗದಲ್ಲಿ ಯಾ ಯೇ ಯಾಹ, ನಪುಂಸಕಲಿಂಗದಲ್ಲಿ ಯಂ ಯೇ ಯಾನಿ ಅಂದರೆ ಯದ್ ತ ಶಬ್ದ. ಅದೇ ಥರ ಸಹ ತೌ ತೇ, ಸಾ ತೇ ತಾಹ, ತತ್ತೇ ತಾನಿ, ಇದು ತದ್ ಪದ. ಯದ್ ಶಬ್ದ ಮತ್ತು ತದ್ ಶಬ್ದ ಇದು ಕೊನೆಯಲ್ಲಿ ಬರುತ್ತೆ ವಿಗ್ರಹ ವಾಕ್ಯದಲ್ಲಿ. ಬಹುವ್ರೀಹಿ ಸಮಾಸದಲ್ಲಿ ಯದ್ ತದ್ ರೂಪಗಳು ಬರುತ್ತೆ. ಅದು ಜೆಂಡರಿಗೆ ಅನುಗುಣವಾಗಿ ಬರುತ್ತೆ. ಯಂ ಉದಕಂ ಪ್ರಾಪ್ತಂ ಸಹ, ಯಾವುದು ನೀರನ್ನು ಹೊಂದಿದೆಯೋ ಅದು, ಯಾವುದನ್ನು ನೀರು ಹೋಗಿ ಸೇರುತ್ತದೆಯೋ ಪ್ರಾಪ್ತ, ಅಂತಹ ಗ್ರಾಮ ಅಂದರೆ ವಾಟರ್ ಫೆಸಿಲಿಟಿಯನ್ನು ಹೊಂದಿರುವಂಥದ್ದು. ಪ್ರಾಪ್ತೋದಕ ಅಂದರೆ ಗ್ರಾಮ, ಹಳ್ಳಿ, ವಿಲೇಜ್ ಅಂತ ಅರ್ಥ. ವಿಲೇಜ್ ಅಂತ ಪ್ರಾಪ್ತೋದಕ ಅಂದರೆ ಮೀನಿಂಗ್ ಏನು, ಅರ್ಥ ಏನು ಅಂದರೆ ಪ್ರಾಪ್ತಂ ಉದಕಂ ಯಂ ಸಹ, ಯಾವುದನ್ನು ನೀರು ಹೋಗಿ ಸೇರುತ್ತದೆಯೋ ಅದು, ಅಂದರೆ ನೀರಿರುವಂತಹ ಪ್ರದೇಶ. ಇಲ್ಲಿ ಗ್ರಾಮ ಅಂತಲೇ ಯಾಕೆ ಕೊಟ್ಟಿದ್ದಾರೆ? ನಗರಂ ಯಾಕೆ ಆಗಬಾರ್ದು? ನಗರದಲ್ಲಿ ನೀರಿರೋದಿಲ್ವಾ ಅಂದರೆ ಆ ಥರ ಅಲ್ಲ. ಪ್ರಾಪ್ತೋದಕ ಅನ್ನೋದು ಪುಲ್ಲಿಂಗ ಶಬ್ದ, ಹಾಗಾಗಿ ಗ್ರಾಮ ಅಂತಲೇ ಕೊಡಬೇಕು. ನಪುಂಸಕಲಿಂಗ ಶಬ್ದವನ್ನು ನಾವು ಹೇಳೋದಕ್ಕಾಗೋದಿಲ್ಲ, ಅದಕ್ಕೆ ಗ್ರಾಮ ಅಂತ ಇದೆ. ಅದೇ ಥರ ಕೃತಭೋಜನ, ಕೃತಂ ಭೋಜನಂ ಯೇನ ಸಹ ಅಂದರೆ ಬಾಲಕ ಅಂತ ಅರ್ಥ. ಕೃತಭೋಜನ ಅಂದರೆ ಇಲ್ಲಿ ಬಾಲಕ ಅಂತ ಕೊಟ್ಟಿದ್ದಾರೆ, ಅಂದರೆ ಬಾಯ್. ಇಲ್ಲೂ ಅಷ್ಟೇ, ಕೃತಭೋಜನ ಅನ್ನೋದು ಪುಲ್ಲಿಂಗ ಪದ, ಅದಕ್ಕೆ ಬಾಲಕ ಅಂತ ಕೊಟ್ಟಿದ್ದಾರೆ, ಬಾಲಿಕಾ ಅಂತ ಕೊಟ್ಟಿಲ್ಲ. ಕೃತಂ ಏನ ಭೋಜನಂ ಕೃತಂ ಸಹ ಅಂತ, ಯಾವನಿಂದ ಊಟವು ಮಾಡಲ್ಪಟ್ಟಿತೋ ಅವನು, ಒಂದು ಊಟ ಮಾಡಿರುವವನು ಕೃತಭೋಜನ. ಇಲ್ಲಿ ಕೃತಂ ಅಂತ ಕ್ತ ಪ್ರತ್ಯಯ ಇದೆ, ಕೃದಂತದಲ್ಲಿ ಬರುತ್ತಲ್ಲ. ಆಮೇಲೆ ಅಧೀತ ಕಾವ್ಯ. ಅಧೀತ ಕಾವ್ಯ ಅಂದರೆ ಕಾವ್ಯವನ್ನು ಓದಿರುವವಳು, ಸ್ಟಡಿ ಮಾಡಿರುವವಳು. ಅಧೀತಂ ಕಾವ್ಯಂ ಯಯಾ ಸ, ಯಯಾ ಕಾವ್ಯಂ ಅಧೀತಂ ಸ, ಯಾವಳಿಂದ ಕಾವ್ಯವು ಓದಲ್ಪಟ್ಟಿದೆಯೋ, ಅಧ್ಯಯನ ಮಾಡಲ್ಪಟ್ಟಿದೆಯೋ ಅವಳು. ಗಂಗಾದೇವಿ ಅಂತ ಕೊಟ್ಟಿದ್ದಾರೆ, ಒಂದು ಪ್ರಾಚೀನ ಕವಯಿತ್ರಿ. ಗಂಗಾದೇವಿ, ತಿರುಮಲಾಂಬ ಇವಳೆಲ್ಲ ಪ್ರಾಚೀನ ಕವಯಿತ್ರಿಯರು. ಅಧೀತ ಕಾವ್ಯ, ಕಾವ್ಯವನ್ನು ಚೆನ್ನಾಗಿ ಓದಿರುವವಳು, ಸ್ಟಡಿ ಮಾಡಿರುವವಳು ಅಂತ ಅರ್ಥ. ಅಂದರೆ ಇಲ್ಲಿ ಯಾರು ಕಾವ್ಯವನ್ನು ಚೆನ್ನಾಗಿ ಯಾರಿಂದ ಕಾವ್ಯವು ಚೆನ್ನಾಗಿ ಓದಲ್ಪಟ್ಟಿದೆಯೋ ಅವಳು ಅಂತ ಅರ್ಥ, ವಿಗ್ರಹ ವಾಕ್ಯ. ಆಮೇಲೆ ದತ್ತಧನಃ, ದತ್ತಂ ಧನಂ ಯಸ್ಮೈ ಸಹ, ಯಸ್ಮೈ ಧನಂ ದತ್ತಂ ಸಹ, ಯಾರಿಗೆ ಹಣವು ಕೊಡಲ್ಪಟ್ಟಿತೋ ಅವನು, ಅಂದರೆ ಹಣವನ್ನು ಪಡೆದವನು, ರಿಸೀವರ್. ಇವಾಗ ನಾನು ಯಾರಾದರೂ ಒಬ್ಬನಿಗೆ ಹಣವನ್ನು ಕೊಟ್ಟರೆ ಅವನು ದತ್ತಧನ. ಭಿಕ್ಷುಕಃ ಅಂತ ಕೊಟ್ಟಿದ್ದಾರೆ, ಅಂದರೆ ಭಿಕ್ಷುಕರಿಗೆ ನಾವು ದಾನ ಮಾಡ್ತೀವಲ್ವ, ಅದಕ್ಕೆ ಭಿಕ್ಷುಕಃ ಅಂತ ಕೊಟ್ಟಿದ್ದಾರೆ, ಅಂದರೆ ಹಣವನ್ನು ಪಡೆದವನು. ದತ್ತಂ ಧನಂ ಯಸ್ಮೈ ಸಹ, ಯಸ್ಮೈ ಧನಂ ದತ್ತಂ ಸಹ, ಯಾರಿಗೆ ಹಣವು ಕೊಡಲ್ಪಟ್ಟಿತೋ ಅವನು, ಪ್ಯಾಸಿವ್ ವಾಯ್ಸಲ್ಲಿದೆ ಅಲ್ಲಿ. ಆಮೇಲೆ ಪತಿತಾನಿ ಫಲಾನಿ ಯಸ್ಮಾತ್ ಸಹ, ಯಸ್ಮಾತ್ ಪತಿತಾನಿ ಫಲಾನಿ ಸಹ, ಪತಿತ ಫಲ ವೃಕ್ಷ, ಪತಿತ ಫಲ ಅಂದರೆ ಮರ. ಅಂದ್ರೇನು? ಪತಿತಾನಿ ಫಲಾನಿ, ಯಾವುದರಿಂದ ಹಣ್ಣುಗಳು ಬೀಳುತ್ತಿವೆಯೋ ಅದು. ಹಣ್ಣುಗಳು ಎಲ್ಲಿಂದ ಬೀಳೋಕ್ಕೆ ಸಾಧ್ಯ? ಮರದಿಂದನೇ ಬೀಳಬೇಕು, ಅದಕ್ಕೆ ಮರ ಅಂತ ಅರ್ಥ. ಇಲ್ಲಿ ಪತಿತ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಫಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮರ ಅನ್ನೋ ಅರ್ಥ ಬರುತ್ತಲ್ವ ಅದು ಮುಖ್ಯ ಇಲ್ಲಿ. ಅದಕ್ಕೆ ಅನ್ಯ ಪದ ಅರ್ಥ ಪ್ರಧಾನ. ಫಲ ಯಸ್ಮಾತ್ ಫಲಾನಿ ಪತಿತಾನಿ ಸಹ ಅಂತ, ಯಾವುದರಿಂದ ಹಣ್ಣುಗಳು ಬೀಳಲ್ಪಟ್ಟವೋ ಅದು. ಇಲ್ಲೂ ಸಹ ಪತಿತಾನಿ ಹೇಳುವಲ್ಲಿ ಕ್ತ ಪ್ರತ್ಯಯ ಇದೆ, ಹಾಗಾಗಿ ಪತಿತ ಫಲಃ ಅಂದರೆ ವೃಕ್ಷ. ನೆಕ್ಸ್ಟ್ ನೀಲಕಂಠ. ನೀಲಕಂಠ ಅನ್ನೋದಕ್ಕೆ ಎರಡು ಅರ್ಥ ಇದೆ, ಒಂದು ಶಿವ, ಇನ್ನೊಂದು ಮಯೂರ, ನವಿಲು. ನೀಲಃ ಕಂಠಃ ಯಸ್ಯ ಸಹ, ವಿಗ್ರಹ ವಾಕ್ಯ. ಯಸ್ಯ ಕಂಠಃ ನೀಲಃ ಸಹ ಅಂತ, ಯಾವನ ಕಂಠವು ನೀಲಿ ಕಲರನ್ನು ಹೊಂದಿದೆಯೋ ಅವನು ನೀಲಕಂಠ ಅಂತ ಶಿವನಿಗೆ ಹೇಳ್ತೀವಿ. ಅದೇ ರೀತಿ ನವಿಲಿಗೂ ಸಹ ನೀಲಕಂಠ ಅಂತ ಹೇಳ್ತೀವಿ. ಅದಕ್ಕೆ ನೀಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕಂಠ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಶಿವ ಅಥವಾ ಮಯೂರ, ನವಿಲು. ಶ್ವೇತಂ ಅಂಬರಂ ಯೇಷಾಂ ತೇ, ಯೇಷಾಂ ಅಂಬರಂ ಶ್ವೇತಂ ತೇ ಶ್ವೇತಾಂಬರಾಹ. ಶ್ವೇತಾಂಬರರು ದಿಗಂಬರರು ಅಂತ ನೀವು ಹಿಸ್ಟ್ರಿಯಲ್ಲಿ ಓದಿರ್ತೀರ. ಎರಡು ರೀತಿಯ ಜನರಿದ್ದಾರೆ.
ಶ್ವೇತಾಂಬರರು ದಿಗಂಬರರು ಅಂತ. ಶ್ವೇತಾಂಬರ ಅಂದ್ರೇನು? ಶ್ವೇತಂ ಅಂಬರಂ ಯೇಷಾಂ ತೇ, ಯೇಷಾಂ ಅಂಬರಂ ಶ್ವೇತಂ ತೇ. ಯಾರ ವಸ್ತ್ರವು ಬೆಳ್ಳಗಿದೆಯೋ, ಬಿಳಿ ಕಲರನ್ನು ಹೊಂದಿದೆಯೋ, ವೈಟ್ ಕಲರನ್ನು ಹೊಂದಿದೆಯೋ ಅಂಥವರು ಶ್ವೇತಾಂಬರಾಹ. ಶ್ವೇತ ಪ್ಲಸ್ ಅಂಬರಾಹ ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಹಾಗಾಗಿ ಇಲ್ಲೂ ಕೂಡ ಶ್ವೇತ ಮತ್ತು ಅಂಬರ ಇವೆರಡನ್ನು ಬಿಟ್ಟು ಹೊಸ ಅರ್ಥ ಬರೋದರಿಂದ ಶ್ವೇತಾಂಬರಾಹ ಅಂತ ಇದೆ. ನೆಕ್ಸ್ಟು ಪ್ರಭೂತಂ ಸಲೀಲಂ ಯಸ್ಮಿನ್ ತತ್. ಪ್ರಭೂತ ಸಲೀಲಂ ಅಂದರೆ ಸರೋವರ. ಪ್ರಭೂತ ಸಲೀಲಂ ಅಂದ್ರೇನು? ತುಂಬ ನೀರು ಇರುವಂತಹ ಸ್ಥಳ ಅಂತ. ಸರಹ, ಸರಹ ಅನ್ನೋದು ನಪುಂಸಕಲಿಂಗ. ಸಲೀಲ ಪ್ರಭೂತ ಸಲೀಲಂ ನಪುಂಸಕಲಿಂಗ ರೂಪ ಇದೆ, ಅದಕ್ಕೆ ಸರಹ ಅಂತ ಕೊಟ್ಟಿದ್ದಾರೆ. ಸರಹ ಅಂದರೆ ಸರೋವರ, ಪಾಂಡ್. ನಪುಂಸಕಲಿಂಗ, ಅದು ಪುಲ್ಲಿಂಗ ಥರ ಕಾಣಿಸುತ್ತೆ, ಬಟ್ ನಪುಂಸಕಲಿಂಗ. ಸರಹ, ಸರಹ ಸರಸಿ ಸರಾಂಸಿ ಅಂತ ಬರುತ್ತೆ. ಯಸ್ಮಿನ್ ಪ್ರಭೂತಂ ಸಲೀಲಂ ತತ್, ಎಲ್ಲಿ ತುಂಬ ನೀರು ಇದೆಯೋ ಅದು, ಆ ಪ್ರದೇಶ, ಆ ಸ್ಥಳವನ್ನು ಪ್ರಭೂತ ಸಲೀಲಂ ಅಂತ ಹೇಳ್ತೀವಿ. ಈ ರೀತಿ ನೋಡಿ, ಇಲ್ಲಿ ಫಸ್ಟು ಎಮ್ ಇದೆ, ಏನ ಇದೆ, ಯಯ ಇದೆ, ಯಸ್ಮೈ, ಯಸ್ಮಾತ್, ಯಸ್ಯ, ಯೇಷಾಂ, ಯಸ್ಮಿನ್. ಈ ರೀತಿ ಬೇರೆ ಬೇರೆ ವಿಭಕ್ತಿಗಳಲ್ಲಿ ಯದ್ ರೂಪವನ್ನು ಉಪಯೋಗಿಸಿದ್ದಾರೆ. ಅಂದರೆ ಅರ್ಥಕ್ಕನುಗುಣವಾಗಿ ಬೇರೆ ಬೇರೆ ವಿಭಕ್ತಿಯಲ್ಲಿ ಏನ ಬರ್ಬೋದು, ಯಸ್ಯ ಬರ್ಬೋದು, ಯಹ ಬರ್ಬೋದು, ಎಂ ಬರ್ಬೋದು, ಯಸ್ಮಾತ್ ಬರ್ಬೋದು, ಯಸ್ಮೈ ಬರ್ಬೋದು. ಅದು ಮೀನಿಂಗನ್ನು ನೋಡಿಕೊಂಡು ಅರ್ಥಕ್ಕನುಗುಣವಾಗಿ ಅದು ಬದಲಾಗುತ್ತೆ. ಅದೇ ಥರ ಸಹಾನು ಬರ್ಬೋದು, ಸಾನು ಬರ್ಬೋದು, ತತ್ತು ಬರ್ಬೋದು. ಅಂದರೆ ಯದ್ ಮತ್ತು ತದ್ ರೂಪ ಬೇರೆ ಬೇರೆ ವಿಭಕ್ತಿಗಳಲ್ಲಿ ಅರ್ಥಕ್ಕನುಗುಣವಾಗಿ ಉಪಯೋಗಿಸಲ್ಪಡುತ್ತೆ. ಅದಕ್ಕೆ ಸಮಾಸದಲ್ಲಿ ಆ ಪದದ ಅರ್ಥ ತುಂಬ ಮುಖ್ಯವಾದದ್ದು. ಅರ್ಥಕ್ಕನುಗುಣವಾಗಿ ವಿಗ್ರಹ ವಾಕ್ಯವನ್ನು ಮಾಡಬೇಕಾಗುತ್ತೆ. ನೋಡಿ, ಇವೆಲ್ಲ ಬೇರೆ ಬೇರೆ ವಿಭಕ್ತಿ ಇರೋದ್ರಿಂದ, ಒಂದೇ ವಿಭಕ್ತಿ ಇರೋದ್ರಿಂದ ಸಮಾನಾಧಿಕರಣ. ಇವಾಗ ಪ್ರಾಪ್ತಮ್ಮು ಉದಕಮ್ಮು ಒಂದೇ ವಿಭಕ್ತಿ, ಕೃತಮ್ಮು ಭೋಜನಮು ಒಂದೇ ವಿಭಕ್ತಿ, ಅಧೀತಂ ಕಾವ್ಯಂ, ದತ್ತಮ್ಮು ಧನಂ, ಪತಿತಾನಿ ಫಲಾನಿ, ನೀಲಃ ಕಂಠಃ, ಶ್ವೇತಂ ಅಂಬರಂ, ಪ್ರಭೂತಂ ಸಲೀಲಂ. ನೋಡಿ, ಪೂರ್ವಪದ ಉತ್ತರಪದ ಒಂದೇ ಭಕ್ತಿ ಇರೋದರಿಂದ ಇದು ಸಮಾನಾಧಿಕರಣ ಬಹುವ್ರೀಹಿ. ಇವಾಗ ಎರಡನೇ ಪ್ರಕಾರಕ್ಕೆ ಹೋಗೋಣ, ವ್ಯಧಿಕರಣ ಬಹುವ್ರೀಹಿ. ಅಂದರೆ ಪೂರ್ವಪದ ಉತ್ತರ ಪದ ಬೇರೆ ಬೇರೆ ವಿಭಕ್ತಿ ಆಗಿದ್ದರೆ, ವಿಭಕ್ತಿಯನ್ನು ಹೊಂದಿದರೆ ಅದು ಅವ್ಯಯಿ ಭಾವ ಸಮಾಸದಲ್ಲಿ ವ್ಯಧಿಕರಣ. ಚಕ್ರಂ ಪಾಣೌ ಯಸ್ಯ ಸಹ ಚಕ್ರಪಾಣಿ ಅಂದರೆ ವಿಷ್ಣು. ಚಕ್ರಪಾಣಿ ಯಸ್ಯ ಪಾಣೌ ಚಕ್ರಂ ಸಹ ಅಂತ. ಯಾರ ಕೈಯಲ್ಲಿ ಚಕ್ರ ಇದೆಯೋ ಅವನು, ಆ ವ್ಯಕ್ತಿ ಚಕ್ರಧಾರಿ, ಚಕ್ರವನ್ನು ಹಿಡಿದಿರುವವನು ವಿಷ್ಣು. ಹಾಗಾಗಿ ಪಾಣೌ ಅಂತ ಯಾಕೆ ಬಂತು ಅಂದರೆ ಕೈಯಲ್ಲಿ, ಯಸ್ಯ ಯಾವನ, ಷಷ್ಠಿ ಭಕ್ತಿ. ಯಸ್ಯ ಪಾಣೌ ಚಕ್ರಂ ಸಹ ಬರೆಯುವಾಗ ಎತ್ತದ ರೂಪ ಕೊನೆಯಲ್ಲೇ ಬರೀಬೇಕು. ಅರ್ಥವನ್ನು ತಿಳ್ಕೊಳ್ಳುವಾಗ ಯಸ್ಯ ಪಾಣೌ ಚಕ್ರಂ ಸಹ ಅಂತ ತಿಳ್ಕೊಳ್ಬೋದು. ಚಕ್ರಪಾಣಿ ವಿಷ್ಣು. ಅದೇ ರೀತಿ ಫಾಲಚಂದ್ರ ಶಿವ. ಫಾಲೇ ಚಂದ್ರ ಯಸ್ಯ ಸಹ, ಯಸ್ಯ ಫಾಲೇ ಚಂದ್ರ ಸಹ ಅಂತ. ಯಾರ ಹಣೆಯಲ್ಲಿ ಚಂದ್ರ, ಯಾರ ಹಣೆಯ ಹತ್ತಿರ ಚಂದ್ರ ಇದ್ದಾನೋ, ಇಲ್ಲಿ ಶಿವನು ಇಲ್ಲಿ ತಲೆಯ ಹತ್ತಿರ ಚಂದ್ರ ಇರ್ತಾನಲ್ವ, ಹಾಗಾಗಿ ಫಾಲೇ ಚಂದ್ರ ಯಸ್ಯ ಸಹ, ಯಾರ ಹಣೆಯ ಬಳಿ ಚಂದ್ರ ಇದ್ದಾನೋ ಅವನು ಫಾಲಚಂದ್ರ ಶಿವ. ಇಲ್ಲೂ ಅಷ್ಟೇ ನೋಡಿ, ಚಕ್ರಂ ಪಾಣವು ಬೇರೆ ಬೇರೆ ವಿಭಕ್ತಿ. ಚಕ್ರಮ್ಮು ಪ್ರಥಮ ವಿಭಕ್ತಿ ಇದೆ, ಪಾಣವು ಸಪ್ತಮಿ ವಿಭಕ್ತಿ ಇದೆ, ಪೂರ್ವಪದ ಒಂದು ವಿಭಕ್ತಿ ಇದೆ, ಉತ್ತರ ಪದ ಇನ್ನೊಂದು ವಿಭಕ್ತಿ ಇದೆ. ಆಮೇಲೆ ಫಾಲೆ ಸಪ್ತಮಿ ವಿಭಕ್ತಿ ಇದೆ, ಚಂದ್ರ ಪ್ರಥಮ ವಿಭಕ್ತಿ ಇದೆ. ಡಿಫ್ರೆಂಟ್ ವಿಭಕ್ತಿ ಇರೋದ್ರಿಂದ ವ್ಯಧಿಕರಣ. ವಿಷಂ ಪ್ರಥಮ ವಿಭಕ್ತಿ ಇದೆ, ಕಂಠೆ ಸಪ್ತಮಿ ವಿಭಕ್ತಿ ಇದೆ. ಹೀಗೆ ಪೂರ್ವಪದ ಉತ್ತರ ಪದ ಬೇರೆ ಬೇರೆ ವಿಭಕ್ತಿ ಇದ್ದರೆ ವ್ಯಧಿಕರಣ ಬಹುವ್ರೀಹಿ. ಆಮೇಲೆ ಬೇರೆ ಎಲ್ಲ ನಿಯಮ ಸೇಮು, ಯಸ್ಯ ಎತ್ತದ ರೂಪ ಅವೆಲ್ಲ ಸೇಮು, ಅನ್ಯ ಪದಾರ್ಥ ಪ್ರಧಾನ ಅವೆಲ್ಲ ಸೇಮು. ವಿಷಂ ಕಂಠೆ ಯಸ್ಯ ಸಹ ವಿಷಕಂಠಃ. ಯಾರ ಕಂಠದಲ್ಲಿ ಕುತ್ತಿಗೆಯಲ್ಲಿ ವಿಷ ಇದೆಯೋ ಅವನು ವಿಷಕಂಠ. ಅಂದರೆ ಸಮುದ್ರ ಮಥನ ಕಾಲದಲ್ಲಿ ಶಿವ ವಿಷವನ್ನು ಕುಡಿಯುತ್ತಾನಲ್ವ, ಅದಕ್ಕೋಸ್ಕರ ಅವನನ್ನು ಇಲ್ಲಿ ವಿಷಕಂಠ ಅಂತ. ಪಾರ್ವತಿ ಆ ವಿಷ ಕೆಳಗಡೆ ಹೊಟ್ಟೆ ಹೋಗದೆ ಇರೋ ಥರ ಹಿಂಗೆ ಹಿಡಿದಂತೆ, ಅದಕ್ಕೆ ಕುತ್ತಿಗೆ ಬಳಿ ಏನು ಒಂಥರ ಬ್ಲೂ ಕಲರನ್ನು ಹೊಂದಿದೆ. ವಿಷಕಂಠ ಅಂತ ಕರಿತೀವಿ ಅವನಿಗೆ. ವಿಷವನ್ನು ಕಂಠದಲ್ಲಿ ಧರಿಸಿರುವವನು ಅಂತ. ಯಸ್ಯ ಕಂಠೆ ವಿಷಂ ಸಹ, ಯಾರ ಕುತ್ತಿಗೆಯಲ್ಲಿ ವಿಷ ಇದೆಯೋ ಅವನು ವಿಷಕಂಠ. ಶಿವ ಶಂಭು ಶಂಕರ. ನೋಡಿ, ಇದು ವ್ಯಧಿಕರಣ ಬಹುವ್ರೀಹಿ. ಈ ರೀತಿ ಬಹುವ್ರೀಹಿಯಲ್ಲಿ ಸಮಾನಾಧಿಕರಣ ಮತ್ತು ವ್ಯಧಿಕರಣ ಅಂತ ಎರಡು ಪ್ರಕಾರ ಕಾಣ್ಬೋದು. ಆಮೇಲೆ ಅಭ್ಯಾಸ. ವಿಗ್ರಹವಾಕ್ಯಂ ವಿಲಿಖ್ಯ ಸಮಾಸನಾಮ ಲಿಖತ. ವಿಗ್ರಹವಾಕ್ಯವನ್ನು ಬರೆದು ಸಮಾಸದ ಹೆಸರನ್ನು ಬರೆಯಿರಿ. ನೀಲಕಂಠ, ಈಗಷ್ಟೇ ಹೇಳಿದೆ ನಾನು. ನೀಲಃ ಕಂಠಃ ಯಸ್ಯ ಸಹ, ಇದು ಸಮಾನಾಧಿಕರಣ ಬಹುವ್ರೀಹಿ.
ನೆಕ್ಸ್ಟು ಕೃತಭೋಜನ, ಕೃತಂ ಭೋಜನಂ ಯೇನ ಸಹ ಕೃತಭೋಜನ. ನೆಕ್ಸ್ಟು ಪ್ರತಿವರ್ಷಂ, ವರ್ಷಂ ವರ್ಷಂ ಪ್ರತಿ, ಯಥಾ ಕ್ರಮಂ, ಕ್ರಮಂ ಅನತಿಕ್ರಮ್ಯ, ಚಕ್ರಪಾಣಿ, ಚಕ್ರಂ ಪಾಣೌ ಯಸ್ಯ ಸಹ. ಆಮೇಲೆ ಚತುರ್ಥ ಪದಂ, ಸಮಸ್ತಸ್ಯ ಪದಸ್ಯ ವಿವರಣಂ ವಿಗ್ರಹಃ, ಸಮಸನಂ ಸಮಾಸಃ. ಅನ್ಯಪದಾರ್ಥ ಪ್ರಧಾನಃ ಬಹುವ್ರೀಹಿಃ, ಪೂರ್ವಪದಾರ್ಥ ಪ್ರಧಾನಃ ಅವ್ಯಯೀಭಾವಃ. ಇವಿಷ್ಟು ಎರಡೇ ಮೇನಿರೋದು. ಓಕೆ, ಇದಿಷ್ಟು ಸಮಾಸ ಲೆಸನ್. ಮುಂದಿನ ಚಾಪ್ಟ್ರನ್ನು ಮುಂದೆ ನಾನು ವಿವರಿಸ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಈ ಯೂಟ್ಯೂಬ್ ಚಾನಲ್ನಲ್ಲಿ ಬರುವಂತಹ ಎಲ್ಲ ಪಾಠಗಳ ಸದುಪಯೋಗವನ್ನು ಪಡೆಯಬೇಕೆಂದು ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಧನ್ಯವಾದ.